ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ಯಾಕೆ ಅವಕಾಶ ಬಂತು ಅಂತ ಹೇಳಿದ್ರೆ, ನಿನ್ನೆ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಸಮಾಜದ ಗೌರವಾನ್ವಿತ ಮುಖಂಡರು, ರಾಜ್ಯ ಮತ್ತು ರಾಷ್ಟ್ರ ನಾಯಕರು, ವಸತಿ ಅಲ್ಪಸಂಖ್ಯಾತರ ಮತ್ತು ವಕ್ಫ್ ಸಚಿವರು, ನಮ್ಮ ಹಿರಿಯರಾದಂಥ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಏಕವಚನದಲ್ಲಿ ನಿನ್ನೆ ಮಾತಾಡಿರೋದು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ತೆರವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಹುದಿನಗಳ ಕಾಲದಿಂದ ಅಲ್ಪಸಂಖ್ಯಾತರು ಬೇಡಿಕೆ ಮಾಡ್ತಾನೇ ಇದ್ದೀವಿ. ಈ ಕ್ಷೇತ್ರದಲ್ಲಿ ನಮಗೆ ಒನ್ ಟೈಮ್ ಅವಕಾಶ ಮಾಡಿಕೊಡಿ ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವರು ನಿಧನವಾದರಿಂದ ತೆರವಾದ ಸ್ಥಳಕ್ಕೆ ಅವರ ಜೀವಿತವಿರುವ ತನಕನೂ ನಾವು ಯಾರು ಕೂಡ ಈ ಕ್ಷೇತ್ರದಲ್ಲಿ ಅವರಿಗೆ ಬಿಟ್ಟು ನಮಗೆ ಕೊಡಿ ಅಂತ ಹೇಳಿ ಕೇಳುವಂಥ ಪರಿಸ್ಥಿತಿ ಬಂದಿರಲಿಲ್ಲ. ಅವರು ಭಾಳ ಅನುಭವಸ್ಥರು, ಹಿರಿಯರಿದ್ರು, ನಮ್ಮೆಲ್ಲ ಮಾರ್ಗದರ್ಶನ ಮಾಡ್ಕೊಂತ ಅವರು ರಾಜಕೀಯ ಮಾಡಿದ್ರು ಈ ಕ್ಷೇತ್ರದಲ್ಲಿ. ಅದೇ ದೊಡ್ಡ ಗುಣ ಅವ್ರ ಮಗನ ಹತ್ರನೂ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ನಿನ್ನೆ ಮಾತಾಡಿರೋದ ರೀತಿ ನೋಡಿದ್ರೆ ಆ ಗುಣಗಳು ಅವ್ರ ಹತ್ರ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತೇಳಿದ್ರೆ ಜಮೀರ್ ಸಾಹೇಬರು ಒಂದು ಕ್ಷೇತ್ರಕ್ಕೆ, ಒಂದು ಜಿಲ್ಲೆಗೆ ಸೀಮಿತವಾದ ನಾಯಕರಲ್ಲ. BZ ಜಮೀರ್ ಅಹಮದ್ ಖಾನ್ ರವರು ರಾಜ್ಯದಲ್ಲಿ ಬಿಟ್ಟು ಹೊರ ರಾಜ್ಯಗಳಲ್ಲಿ ಹೋಗಿ ಪ್ರಚಾರ ಮಾಡಿರ್ತಕ್ಕಂಥ ಉದಾಹರಣೆಗಳು ತೆಲಂಗಾಣ ಆಗಲಿ, ದಿಲ್ಲಿ ಆಗಲಿ, ಬೇರೆ ರಾಜ್ಯಗಳಲ್ಲಾಗಲಿ ಅವರಿಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳಿ ಹಾಕಿರೋದು AICCಗೂ ಗೊತ್ತು, KPCC ಪದಾಧಿಕಾರಿಗಳಿಗೂ ಗೊತ್ತಿದೆ. ಅವರು ಯಾಕೆ ಆ ಮಾಸ್ ಲೀಡರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಈ ಅಹಿಂದ ಸಮಾಜಕ್ಕೆ, ಬರೇ ಅಲ್ಪಸಂಖ್ಯಾತರ ಸಮಾಜಕ್ಕೆ ಒಂದೇ ನಾಯಕರಲ್ಲ, ಅವರು ಇಡೀ ಅಹಿಂದ ಸಮಾಜಕ್ಕೆ ಅವರು ಒಂದು ಮಾದರಿಯ ನಾಯಕರಾಗಿದ್ದಾರೆ. ಇವತ್ತು 224 ಕ್ಷೇತ್ರಗಳಲ್ಲಿ ಇವತ್ತು ನಾವು ಅಧಿಕಾರಕ್ಕೆ 140 ಶಾಸಕರು ಗೆದ್ದಿದ್ದೀವಿ ಅಂತ ಹೇಳಿದ್ರೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರ ಶ್ರಮದಿಂದ ನಾವು 2018ರಲ್ಲಿ ಮತ್ತೆ 2023ರಲ್ಲಿ ಬರಲಿಕ್ಕೆ ಅವರು ಮುಖ್ಯ ಕಾರಣೀಕರ್ತರು. ಅವರಿಗೆ ನಮ್ಮ ಶಾಮನೂರು ಮಲ್ಲಿಕಾರ್ಜುನ್ ಅವರು ನಿನ್ನೆ ಏಕವಚನದಲ್ಲಿ ಅವನೇನು ಈ ಕ್ಷೇತ್ರಕ್ಕೆ ಅವನ ಹೇಳಕ್ಕೆ ಅಂತ ಹೇಳಿದ್ದಾರೆ. ಅವರು ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರು ಇವತ್ತು ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಇವತ್ತು ಮಾಧ್ಯಮದವರು ಕೇಳಿದಾಗ ಅವರು ಬಹಳ ಸರಳತೆಯಿಂದ, ದೊಡ್ಡಸ್ಕಿಯಿಂದ, ಅವರು ಏನು ಒಂದು ಮೆಚ್ಯೂರ್ಡ್ ಪೊಲಿಟಿಷಿಯನ್ ಅಂತಾರಲ್ಲ, ಏನು ನಮ್ಮ ಪಕ್ಷಕ್ಕೆ ಧಕ್ಕೆ ಆಗ್ಲಿಲ್ದಂಗೆ ಕೆಲಸ ಮಾಡುವ ವ್ಯಕ್ತಿಗಳು ಅಂತ ಹೇಳ್ತಾರಲ್ಲ, ಆ ಧಕ್ಕೆ ಆಗ್ಲಿಲ್ದಂಗೆ ಅವರು ಇವತ್ತು ಸ್ಪಷ್ಟವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಅವರು ಇವ್ರಿಗಿಂತ ಜಾಸ್ತಿ ಮಾತಾಡ್ತಾರೆ. ಏಕವಚನದಲ್ಲಿ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಜಮೀರ್ ಸಾಹೇಬರು ಇವ್ರಿಗಿಂತ ಡಬಲ್ ಮಾತಾಡ್ತಾರೆ ಏಕವಚನದಲ್ಲಿ. ಅವ್ರು ಆದರೂ ಕೂಡ ಬಹಳ ಸರಳತೆಯಿಂದ ಮಾಧ್ಯಮದವರು ಕೇಳಿದ್ರು, ನಿಮ್ಗೆ ಏಕವಚನದಲ್ಲಿ ಮಾತಾಡಿ ಅವರು ಅವಂದೇನು ಕ್ಷೇತ್ರ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರ್ದು ಕ್ಷೇತ್ರ ಅಲ್ಲ, 224 ಕ್ಷೇತ್ರನೂ ಕಾಂಗ್ರೆಸ್ ಹೈಕಮಾಂಡ್ ಕ್ಷೇತ್ರಗಳು, ಆ ಪಕ್ಷದ ಹೈಕಮಾಂಡ್ ಕ್ಷೇತ್ರಗಳು ಇರ್ತವು, ಅವ್ರದೇ ಆದಂತ ಯಾವುದು ಕ್ಷೇತ್ರ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಮಲ್ಲಿಕಾರ್ಜುನರವರಿಗೆ ಹೇಳಕ್ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ, ಈ ಯಾವಾಗೂ ಇಲ್ಲದೆ ಈಗ ನಾವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾ ಇದೀವಿ ಅಂತ ಒಂದೇ ಮಾತಿಗೆ ಇಷ್ಟ ಯಾಕ್ರಿ ನಿಮಗೆ ಕೋಪ? ನಮ್ಮ ಜಿಲ್ಲಾ ಸಚಿವರು ಕುತ್ಕೊಂಡು ಇಷ್ಟು ದಿವಸ ಈ ಸಮಾಜದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಈ ಸಮಾಜದ ಕೊಡುಗೆ ನಮಗೆ ಆಗಲಿ, ನಮ್ಮ ತಂದೆಯವ್ರಿಗಾಗಲಿ, ನಮ್ಮ ಪತ್ನಿಯವರಿಗಾಗಲಿ ಇಷ್ಟೋರು ಅಪಾರ ಕೊಡುಗೆ ಇದೆ, ಇವರು ಕೇಳ್ತಾ ಇದ್ದಾರೆ. ಅವ್ರೇನು ನಾನು ಹೇಳಿದ್ದೆ ಜಮೀರ್ ಸಾಹೇಬ್ರಿಗೆ, ಜಬ್ಬಾರ್ ಸಾಹೇಬ್ರು ಹೇಳಿದ್ದಾರೆ, ಸಾದಿಕ್ ಪೈಲ್ವಾನ್ರು ಹೇಳಿದ್ದಾರೆ, ಸೈಯದ್ ಖಾಲಿದ್ ಅವರು ಈಗ ತಾನೇ ನೀವು ನೋಡ್ತಾ ಇದ್ರಿ, ಈಗ ಮಾಧ್ಯಮದವರು ತೋರ್ಸಬೇಕಾದ್ರೆ ಸೈಯದ್ ಖಾಲಿದ್ ಅವರು ಆಕಾಂಕ್ಷಿ ಅವರು ಹಿಂದೆ ಇದ್ದಾರೆ, ಜಮೀರ್ ಸಾಹೇಬ್ರು ಹಿಂದೆ ನಿಂತಿದ್ದಾರೆ. ನಾವೆಲ್ಲ ಹೇಳಿದ್ದಕ್ಕೆ ಅವ್ರು ಹೇಳಿರ್ತಾರೆ. ಅವ್ರೇನು ಯಾರ್ದು ಹೆಸರು ತಗೊಂಡು ಹೇಳಿಲ್ಲ. ನಮ್ಮ ಸಮಾಜದ ಮುಖಂಡರು, ಅವರು ಮಾಸ್ ಲೀಡರ್, ಕರ್ನಾಟಕಕ್ಕೆ ಮಾಸ್ ಲೀಡರ್. ಅವ್ರಿಗೆ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ
ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಈಗ ನಾಯಕ್ ಸಮಾಜದಲ್ಲಿ ಹೆಂಗೆ ಜಾರಕಿಹೊಳಿ ಅಣ್ಣವ್ರಿಗೆ ಹಾಕ್ತಾರೆ, ನಮ್ಮ ಮರಾಠ ಸಮಾಜದ ಸಂತೋಷ್ ಅಣ್ಣವ್ರಿಗೆ ಹಾಕ್ತಾರೆ, ಕುರುಬ ಸಮಾಜದ ನಾಯಕರು ಭೈರತಿ ಸುರೇಶ್ ಆಗ್ಲಿ, ನಮ್ಮ ಎಚ್ ಎಂ ರೇವಣ್ಣರಾಗ್ಲಿ, ಕೆ ಎಚ್ ಮುನಿಯಪ್ಪರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವ್ರಿಗಾಗ್ಲಿ, ಇವ್ರಿಗೆಲ್ಲ ಯಾಕೆ ಹಾಕ್ತಾರೆ? ಆ ಸಮಾಜದ ಮುಖಂಡರು ಅಂತ ಹೇಳಿ ಅವ್ರಿಗೆ ಬೇಡಿಕೆ ಇಡ್ತಾರೆ. ಈಗ ಹಿರಿಯ ದಿವಂಗತ ಶಾಮನೂರ್ ಶಿವಶಂಕರ ಪಾಜಿ ಅವರು ಅಧಿಕಾರದಲ್ಲಿ ಇದ್ದಾಗ ವೀರಶೈವ ಮಹಾಸಭಾ ಅಧ್ಯಕ್ಷರಿದ್ರು. ಅವರು ಕೂಡ ಸಹಜವಾಗಿ ಅವರು ಕಮ್ಯುನಿಟಿ ಪರವಾಗಿ ಅಲ್ಲಿ ಹೇಳಿರ್ತಾರೆ, ಈ ನಮ್ಮ ಅಭ್ಯರ್ಥಿಗೆ ಕೊಡಿ, ನಮ್ಮ ಅಭ್ಯರ್ಥಿಗೆ ಕೊಡಿ, ಆ ಕ್ಷೇತ್ರದಲ್ಲಿ ಲಿಂಗಾಯತಿಗೆ ಕೊಡಿ, ಈ ಕ್ಷೇತ್ರದಲ್ಲಿ ಕೊಡಿ ಅಂತ ಹೇಳಿದ್ದು. ಆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ತಪ್ಪ ಜಮೀರ್ ಸಾಹೇಬ್ರು? ಅಷ್ಟು ಕೇಳೋದು ಇಲ್ವಾ? ಅಷ್ಟು ಕೇಳಿದಕ್ಕೆ ಅಷ್ಟು ಕೋಪ ಪಟ್ಟು ಅವರಿಗೆ ಏಕವಚನದಲ್ಲಿ ಮಾತಾಡಿರೋದು. ಅವರು ಮೊದಲನೇದಾಗಿ ಕ್ಷಮೆಯಾಚನೆ ಕೊಡಬೇಕು. ಮಲ್ಲಿಕಾರ್ಜುನ್ ಅವರು ಜಮೀರ್ ಸಾಹೇಬರಿಗೆ ಹಗುರವಾಗಿ ಮಾತಾಡಿರೋದು, ಮೊದಲೇ ಅವರು ಕ್ಷಮೆಯಾಚನೆ ಮಾಡಬೇಕು. ಇದಕ್ಕೆ ನಾನು KPCC ಮತ್ತೆ AICC ನ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, DK ಶಿವಕುಮಾರ್ ಸಾಹೇಬ್ರವರಿಗೆ, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರವರಿಗೆ ಮನವಿ ಮಾಡ್ಕೊಂತ ಇದ್ದೀನಿ. ಈ ಪದ್ಧತಿ ಒಂದೇ ಪಕ್ಷದಲ್ಲಿ ಇದ್ದು ಒಂದೇ ಸರಿ ಸಮ ಅಣ್ಣ ತಮ್ಮರಂತೆ ಅವರು ಇರಬೇಕಂತ ಒಂದು ವಾತಾವರಣದಲ್ಲಿ ಇವರು ಏಕವಚನದಲ್ಲಿ ಇವತ್ತು ಮಾತಾಡಿರೋದು ಇಡೀ ಸಮಾಜಕ್ಕೆ ಒಂದು ಆಘಾತ ಆಗಿದೆ, ಒಂದು ಇಡೀ ಸಮಾಜಕ್ಕೆ ಅವಮಾನ ಮಾಡ್ದಂಗಾಗಿದೆ. ನಮ್ಮ ಸಮಾಜದ ಅವರು ಮಾಸ್ ಲೀಡರ್ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಬರೇ ಒಂದು ಕ್ಷೇತ್ರದಲ್ಲೆಲ್ಲ SS ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಾರೆ. ಬಟ್ ಜಮೀರ್ ಅಹಮದ್ ಖಾನ್ ಅವರು ಬಳ್ಳಾರಿ ಉಸ್ತುವಾರಿ ಮತ್ತು ವಿಜಯನಗರ ಉಸ್ತುವಾರಿ, ಸ್ಟಾರ್ ಕ್ಯಾಂಪೇನರು ಮತ್ತೆ ಈ ರಾಜ್ಯದ ಮಾಸ್ ಲೀಡರ್ ಆಗಿರ್ತಾರೆ. ಅವರು 100ಕ್ಕಿಂತ 140 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡದಂತ ವ್ಯಕ್ತಿ ಅವರು. ಈಗ ಎಲ್ಲರೂ ಅವ್ರದ್ದೇನು ಕೆಲಸ ಇದೆ ಇಲ್ಲಿ? ಹೇಳ್ಬೋದಲ್ಲ ಅವರಿಗೂ, ನನ್ನ ಕ್ಷೇತ್ರ ಇವರೇ ಡಿಕ್ಲೇರ್ ಮಾಡ್ಕೊಂಡ್ ಬಿಡ್ಲಿ ಕ್ಯಾಂಡಿಡೇಟ್ ಅಂತೇಳಿ. ಬೇಡಲ್ಲ, ಈಗ ನಮ್ಮ ಕ್ಷೇತ್ರ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರೆ KPCC ನೋಡ್ದು ಏನ್ ಕೆಲಸ ಇದೆ, AICC ನೋಡ್ದು ಏನ್ ಕೆಲಸ ಇದೆ, ಮತ್ತೆ ಯಾರ್ದು ಏನ್ ಕೆಲಸ ಇದೆ? ಹೈಕಮಾಂಡ್ ಏನ್ ಡಿಸಿಷನ್ ತಗೊಳಂಗೆ ಇಲ್ವಾ? ನಾವು ನಮ್ಮ ಹಕ್ಕು ಕೇಳಂಗೆ ಇಲ್ವಾ? ನಾವು ಬರೇ ನಮ್ಮ ಹಕ್ಕು ಕೇಳ್ತಿರೋದು, ಅವರಿಗೆ ಕೊಡಿ, ಇವರಿಗೆ ಕೊಡಿ, ಅವರು ತಗೊಳ್ಳಿ, ಇವ್ರು ತಗೊಳ್ಳಿ, ನಮ್ಮ ಸಮಾಜಕ್ಕೆ ಒನ್ ಟೈಮ್ ಅವಕಾಶ ಕೊಡಿ ಅಂತ ಕೇಳ್ತಿರೋದು. ನಾವು ಪಕ್ಷನಿಷ್ಠೆ ಸಮಾಜ, ವ್ಯಕ್ತಿ ನಿಷ್ಠೆ ಸಮಾಜ ಅಲ್ಲ. ನಮ್ಮ ಕೆಲವೊಬ್ರು ಅವ್ರ ಜೊತೆಗೆ ಇದ್ದಾರೆ ನಮ್ಮ ಸಮಾಜದವರು, ಅವ್ರಿಗೂ ಅರ್ಥ ಆಗ್ಬೇಕು. ಈ ಮಟ್ಟದಲ್ಲಿ ನಮ್ಮ ರಾಜ್ಯ ನಾಯಕರಿಗೆ ನಮ್ಮ ಮೇಲೆ ದೌರ್ಜನ್ಯ ಆದಾಗ, ನಮ್ಮ ಮೇಲೆ ಅನ್ಯಾಯ ಆದಾಗ ನಾವು ಹೇಳೋದೇ ನಮ್ಮ ಸಮಾಜದ ನಾಯಕರುಗಳಿಗೆ ಹೇಳಿರ್ತೀವಿ. ಇದೇ ನಾವು ಶಿಗ್ಗಾಂವ್ ಬೈ ಎಲೆಕ್ಷನ್ ಅಲ್ಲಿ ಅವರು ಹಠಪಟ್ಟಿ ನಮಗೆ ಟಿಕೆಟ್ ಕೊಡಿಸಿದ್ದಕ್ಕೆ ಅವ್ರ ಜವಾಬ್ದಾರಿ ತಗೊಂಡು ನಸೀರ್ ಸಾಹೇಬ್ರಾಗ್ಲಿ, ಜಮೀರ್ ಸಾಹೇಬ್ರಾಗ್ಲಿ, ಜಬ್ಬಾರ್ ಸಾಹೇಬ್ರಾಗ್ಲಿ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ತನ್ವೀರ್ ಸೇಠ್ ಆಗ್ಲಿ, ಸಲೀಂ ಅಹಮದ್ ಸಾಹೇಬ್ರಾಗ್ಲಿ, ಯಾವುದೇ ನಮ್ಮ ನಾಯಕರು ಇರಲಿ, ಅವರು ಹಠಪಟ್ಟಿ ನಮಗೆ ಕೊಡಿಸಿದ್ದಕ್ಕೆ ನಾವು ಇವತ್ತು ಶಿಗ್ಗಾಂವ್ನಲ್ಲಿ ಗೆದ್ದು ಬಂದಿದ್ದೀವಿ. ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದೇವೆ, ನಮಗೆ ಒಂದು ಅವಕಾಶ ಕೊಡಿ ಅಂತ. ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು. ನೀವೇ ನಿಂತ್ಕೊಳ್ರಿ, ಹೈಕಮಾಂಡ್ ಕೊಟ್ರೆ ನೀವೇ ನಿಂತ್ಕೊಳ್ರಿ, ನಾವೇನ್ ಬೇಡ ಅಂತ ಇಲ್ಲ. ನಮ್ಮ ಹಕ್ಕಂತೂ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಇಷ್ಟು ಕೋಪ ಕೊಟ್ಟು ನೀವು ನಮ್ಮ ನಾಯಕರಿಗೆ ಈ ಮಟ್ಟಕ್ಕೆ ಮಾತಾಡಿರೋದು ನಾವು ಖಂಡಿಸ್ತೀವಿ. ನಾವು ಇಡೀ ರಾಜ್ಯದಲ್ಲಿ ಈ ಜನ ಇವತ್ತು ಫೋನ್ ಮಾಡ್ತಾ ಇದ್ದಾರೆ ನನಗೆ. ನಾನು ಯಾಕಂದ್ರೆ KPCC ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷನಾಗಿದ್ದೀನಿ, KMDC ಸರ್ಕಾರದಲ್ಲಿ ನಾನು ನಿರ್ದೇಶಕರಾಗಿದ್ದೀನಿ. ನಾನು 3 ಬಾರಿ ಇಲ್ಲಿ ಬೋರ್ಡ್ ಅಧ್ಯಕ್ಷ ಇದ್ದೆ. ಇಡೀ ನನಗೆ ಸಮಾಜ ಇವತ್ತು ಎಲ್ಲ ಜಿಲ್ಲಾದ್ಯಂತ ಬೇರೆ ಜಿಲ್ಲೆಗಳಿಂದ ಫೋನ್ ಕೇಳ್ತಾ ಇದ್ದಾರೆ, ನಿಮ್ಮ ಮಂತ್ರಿ ಈ ತರ ನಮ್ಮ ನಾಯಕರಿಗೆ ಹೇಳಿದ್ದಾರೆ, ನೀವೇನ್ ಹೇಳ್ತಾ ಇದ್ದೀರಿ, ನೀವೇನಿಲ್ಲ ಅಂತೇಳಿ. ಈ ತರ ನಮ್ಮ ಮಂತ್ರಿನೂ ಇವತ್ತು ಬಹಳ ಸರಳತೆಯಿಂದ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ನಾವು ಈ ಮಂತ್ರಿ ಹೇಳಿರೋದು ಖಂಡಿಸಿ ಅವರು ಆದಷ್ಟು ಬೇಗ ಕ್ಷಮೆಯಾಚಿಸಿ ನಮ್ಮ KPCC ಆಗಲಿ AICC ಆಗಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಕೇಳ್ಕೊಂತೀನಿ. ನಿಮ್ಮ ಮಾಧ್ಯಮ ಅಹಮದ್ ಸಾಹೇಬ್ರ ಹತ್ರ ನಾವಾಗಿ ಹೇಳಿದ್ರೆ, ನಾವು ಯಾರ್ಯಾರು ಆಕಾಂಕ್ಷಿಗಳು ಇದಾವೆ ನಾವು ಹೇಳಿದೆ ನಿಮ್ಗೆ. ಸಾದಿಕ್ ಪಲ್ವಾನ್ ಇದ್ದಾರೆ, ಜಬ್ಬಾರ್ ಸಾಹೇಬ್ರು ಇದ್ದಾರೆ, ಖಾಲಿದ್ ಅವರು ಇದ್ದಾರೆ, ನಾನಿದ್ದೀನಿ. ನಮ್ಮಂತರ ಹೋಗಿ ಬಹಳಷ್ಟು ಜನ ಅವ್ರ ಹತ್ರ ಹೇಳಿದ್ದಾರೆ, ಸರ್ ನೀವು ನಮಗೆ ಈ ಸಲ ಕೊಡಿಸ್ಬೇಕು, ನಮ್ಗೆ ಹಕ್ಕು ಕೊಡಬೇಕು, ನಮ್ಗೆ ಏನಾದ್ರು ಕೇಳ್ಬೇಕಂತ ಹೇಳಿದ್ರೆ ನಮ್ಮ ಸಮಾಜದವರು ಅವ್ರ ಹತ್ರನೇ ಹೋಗ್ಬೇಕು, ನಸೀರ್ ಸಾಹೇಬ್ರ ಹತ್ರ ಹೋಗ್ಬೇಕು, ನಮ್ಮ ರಾಜ್ಯ ನಾಯಕರು ಯಾರು ಇದ್ದಾರೆ ಅವ್ರ ಹತ್ರ ಹೋಗ್ಬೇಕು. ವಿಶೇಷವಾಗಿ ಜಮೀರ್ ಸಾಹೇಬ್ರು ಇಸ್ ಅ ಮಾಸ್ ಲೀಡರ್ ಆಫ್ ಮುಸ್ಲಿಂ ಕಮ್ಯುನಿಟಿ. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಜನ ಅವ್ರಿಗೆ ಏನಾದ್ರೂ ಹೇಳಿದ್ರೆ ಸಹಿಸೋದಿಲ್ಲ. ಅದಕ್ಕೆ ತಕ್ಕಂತೆ
ಅದಕ್ಕೆ ಉತ್ತರ ಕೊಡ್ತಾರೆ. ಅವ್ರು ಕೊಡ್ತಾರೆ. ಅವರು ಬಹಳ ಈ ಪಕ್ಷಕ್ಕೆ ಏನು ಇದು ಆಗ್ಬಾರ್ದು ಅಂತೇಳಿ ಅವರು ಬಹಳ ಸೂಕ್ಷ್ಮದಿಂದ ಇವತ್ತು ಮಾತಾಡಿದ್ದಾರೆ. ಜಮೀರ್ ಸಾಹೇಬ್ರು ನಾನು ನೋಡಿದೆ ಮಾಧ್ಯಮದಲ್ಲಿ, ಬಹಳ ಸೂಕ್ಷ್ಮದಿಂದ ಮಾತಾಡಿದ್ದಾರೆ. ಅವರು ರಿಪ್ಲೈ ಕೊಡ್ಬೇಕಂತ ಹೇಳಿದ್ರೆ ಅವರು ಏಕವಚನದಲ್ಲಿ ಹೇಳ್ಬೋದಿತ್ತು. ಬಟ್ ಅವರು ಸಭ್ಯತೆ ಏನಿದೆ ಪಕ್ಷದ ಚೌಕಟ್ಟಿನಲ್ಲಿ ಇದ್ದು ಅವ್ರು ಮಾತಾಡಿದ್ದಾರೆ. ಆ ಗೌರವ ಅವರು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಅವರು ನಮ್ಮ ಹಿರಿಯರು ಅಂತ ಹೇಳಿದ್ದಾರೆ. ಅವರು ಅರ್ಥ ಮಾಡ್ಕೋಬೇಕು. ಮಲ್ಲಿಕಾರ್ಜುನ್ ಅವರು ಬರೇ ಮುಸ್ಲಿಂ ಸಮಾಜದವರು ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ಇಷ್ಟು ಕೋಪ ಯಾಕೆ ಸ್ವಾಮಿ ನಿಮ್ಗೆ? ಸರಿ ಇಲ್ಲ ಇದು. ಇದನ್ನು ನೀವು ಹೇಳಿದರೆ ಇವೆಲ್ಲ ನಡೆಯೋದಿಲ್ಲ ಅಂತ. ಪಕ್ಷದಲ್ಲಿ ಯಾರ್ದು ನಡೆಯೋದಿಲ್ಲ, ನಿಮ್ದು ನಡೆಯೋದಿಲ್ಲ, ಅವ್ರದ್ದು ನಡೆಯೋದಿಲ್ಲ. ಪಕ್ಷಕ್ಕೆ ಯಾರು ದೊಡ್ಡರಲ್ಲ, ಪಕ್ಷಕ್ಕೆ ಮತದಾರರೇ ದೊಡ್ಡರು. ಇದು ಎಲ್ಲರೂ ತಿಳ್ಕೋಬೇಕು. ಯಾರು ಕೇಳಬೇಕಿತ್ತು ಯಾರು ಸಸ್ಪೆಂಡ್ ಆಗಿದ್ದಾರೆ ಅಂತ? ನನಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿಸಿದ್ರು ಅವರು. ಯಾರು ನಮ್ಮ ಜಿಲ್ಲಾಧ್ಯಕ್ಷರು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದಾರಂತ ಪಕ್ಷ ಉಚ್ಚಾಟನೆ ಮಾಡಿಸಿದ್ರು. ಶಿಸ್ತು ಸಮಿತಿಯವರು ಒಂದೇ ದಿವಸದಲ್ಲಿ ರಿವೋಕ್ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಜನ ರಾಜೀನಾಮೆ ಕೊಡ್ತೀನಿ ಅಂತೇಳಿ ನಮ್ಮ ಅಲ್ಪಸಂಖ್ಯಾತರ ವಿಭಾಗದವರು ಎದ್ದಿದ್ರು. ನಾನು ರೀಸನ್ ಎಲ್ಲ ಕೊಡ್ಬೇಕಾ? ಇಲ್ಲ, ಅದು ಒಬ್ಬೊಡ್ ಅಧ್ಯಕ್ಷ ಮಾಡಿದ್. ನಾನು 3 ಟೈಮ್ ಒಬ್ಬೊಡ್ ಅಧ್ಯಕ್ಷ ಇದ್ದೆ. ಅದು ಆದೇಶ ಆಗಿತ್ತು. ಅದು ನಮ್ದು ಸರ್ಕಾರದ ಆದೇಶ ಏನಿರ್ತತಿ, ಸರ್ಕಾರಿ ಆದೇಶದಲ್ಲಿ ಒಬ್ಬೊಡ್ನಲ್ಲಿ ಒಂದು ಆದೇಶ ಇರ್ತೈತಿ. ಡೇಟ್ ಟು ಡೇಟ್ ಮೆನ್ಷನ್ ಆಗಿದ್ರೆ ಅದರ ಮಧ್ಯಂತರದಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಮಾಡಂಗಿಲ್ಲ, ಯಾರು ಹಸ್ತಕ್ಷೇಪ ಅದರಲ್ಲಿ ಮಾಡಂಗಿಲ್ಲ. ಆ ಮಧ್ಯಂತರದಲ್ಲಿ ನನಗೆ ಡಿಸ್ಟರ್ಬ್ ಮಾಡಿದ್ರು. ನಾನು ಕೋರ್ಟಿಗೆ ಹೋದ 1 ದಿವಸದಲ್ಲಿ ಸ್ಟೇ ಕೊಟ್ಟರು. ಅದು ಒಂದು ಬಿಟ್ರೆ ಬೇರೆ ವಿಚಾರ ಏನಿಲ್ಲ. ಪಕ್ಷದಲ್ಲಿ ಯಾರು ವಿರೋಧ ಚಟುವಟಿಕೆಗಳು ಯಾರು ಮಾಡಿಲ್ಲ. ಇವರಾಗಿ ಸೃಷ್ಟಿ ಮಾಡ್ಕೊಂಡು ಇವರೇ ಒಂದು ಇದು ನಡ್ಸಕ್ ಹೋಗ್ತಿದ್ದಾರೆ. ಜಬ್ಬಾರ್ ಸಾಹೇಬ್ರು ಒಬ್ಬರಿಂದಾನೇ ಊರು ಉದ್ಧಾರ ಆಗಿರೋದು. ಅದನ್ನು ಕೇಳಬೇಕಿತ್ತು. ಈ ಮುಸ್ಲಿಂ ಭಾಗಗಳಲ್ಲಿ ಈಗ ಇವರು ಶಾಸಕರಿದ್ರು, ನಮ್ಮ ಯಜಮಾನ್ರಿದ್ರು. ಅವ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಕ್ಕೆ ತಯಾರಿಲ್ಲ. ಯಜಮಾನ್ರು ದಿವಂಗತರು, ಅವ್ರು ಇರೋ ತನಕ ಒಳ್ಳೆ ಕೆಲಸ ಮಾಡಿದ್ರು. ಅವ್ರ ಬಗ್ಗೆ ನಾವೇನು ಹೇಳೋದಿಲ್ಲ. ಈ ಕಡೆ ಅಭಿವೃದ್ಧಿ ಮಾಡಿರೋದು ಎಷ್ಟು ಅಭಿವೃದ್ಧಿ ಅವ್ರು ಮಾಡಿದ್ದಾರೆ. ಜಬ್ಬಾರ್ ಸಾಹೇಬರು ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಜನ ಕೇಳ್ಕೊಳ್ರಿ. ನೀವು ಜನ ಉತ್ತರ ಕೊಡ್ತಾರೆ. ಅವ್ರಿಗೆ ವೈಯಕ್ತಿಕ ವಿಚಾರಗಳು ತಗೊಂಡು ಅವ್ರಿಗೆ ಇದು ಮಾಡಿದ್ರೆ ಅವ್ರಿಗೆ ಏನು ಇದು ಆಗೋದಿಲ್ಲ. ವಿಧಾನ ಪರಿಷತ್ ಸದಸ್ಯರಾಗಿ ಅವ್ರು ಏನ್ ಕೆಲಸ ಮಾಡಬೇಕು ಅದು ಮೀರಿ ಕೆಲಸ ಮಾಡಿದ್ದಾರೆ. ಜಮೀರ್ ಅಹಮದ್ ಸಾಹೇಬ್ರಂತೂ ಎಷ್ಟು ಅನುದಾನ ಕೊಡಬೇಕು ಅದಕ್ಕಿಂತ ಜಾಸ್ತಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅದು ಮುಂದೆ ಸಮಾಜ ಹೇಳ್ತದೆ. ಇಡೀ ರಾಜ್ಯದ ನಾಯಕರವರು, ರಾಷ್ಟ್ರ ನಾಯಕರು, ಅದು ಮುಂದೆ ಅವರು ಉತ್ತರ ಕೊಡ್ತಾರೆ. ಪಕ್ಷಕ್ಕೆ ಏನ್ ಡ್ಯಾಮೇಜ್ ಆಗ್ತೈತೆ, ಏನಿಲ್ಲ, ಅದು ಏನೇನಾಗುತ್ತೆ ಏನೇನಿಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊಂದಲ ಯಾರು ಸೃಷ್ಟಿ ಮಾಡಿರೋದು? ಗೊಂದಲ ಸೃಷ್ಟಿ ಮಾಡಿರೋದು ಯಾರು? ಅಲ್ಲಲ್ಲ, ನಾನು ಹೇಳೋದು ಗೊಂದಲ ಸೃಷ್ಟಿ ಮಾಡಿರೋದು ಯಾರು? ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾ ಇದ್ದಾರೆ. ಅವ್ರ ಕುಟುಂಬದವರು ಅನುಕಂಪದ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಅನುಕಂಪದ ಆಧಾರದ ಮೇಲೆ ಅವರು ಆ ಮನೆಯಲ್ಲಿ ಒಬ್ರು ಆಲ್ರೆಡಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ. ಮತ್ತೆ ಯಾಕೆ ಅಧಿಕಾರ ಅವರಿಗೆ ಬೇರೆಯವರಿಗೆ ಬಿಟ್ಕೊಡಿ ಅಲ್ಪಸಂಖ್ಯಾತರಿಗೆ ಅಂತ ಕೇಳ್ತಿರೋದು. ಏನ್ ಡಿಸೈಡ್ ಆಗಿಲ್ಲ. ಇವರೇನು ಆಲ್ರೆಡಿ ಏನು ಅಲಾಟ್ಮೆಂಟ್ ಕೊಟ್ಟಿಲ್ಲ. ಬಿ ಫಾರ್ಮ್ ಏನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದೀವಿ ಅಂತ ಹೇಳಿ ಏನು ಕೊಟ್ಟಿಲ್ಲ. ಕೊಟ್ಟಿಲ್ಲಕ್ಕಿಂತ ಮುಂಚೆನೆ ಇಷ್ಟು ಕೋಪ ಯಾಕೆ? ನಮ್ಮ ಕಡೆಯಿಂದ ಕೇಳೋರ್ಗೂ ತಪ್ಪ. ನಮ್ಮ ಕಡೆಯಿಂದ ನಮಗೆ ಇಡೀ ರಾಜ್ಯದಲ್ಲಿ ಮಾಸ್ ಲೀಡರ್ ಜಮೀರ್ ಅಹಮದ್ ಖಾನ್. ಯಾಕಂದ್ರೆ ಅವರು ನಮ್ಮ ಪರವಾಗಿ ಹೇಳಿರೋದು. ಅವ್ರಿಗೆ ಏನು ಅವಶ್ಯಕತೆ ಇಲ್ಲ. ಅವ್ರಿಗೆ ಇಂಥ ಕ್ಷೇತ್ರಗಳು 224 ಕ್ಷೇತ್ರವನ್ನು ಅವ್ರಿಗೆ ಆಪ್ತರೆ. ಅವ್ರಿಗೆ ಎಲ್ಲರೂ ಬರೇ ದಾವಣಗೆರೆ ದಕ್ಷಿಣ ಒಂದೇ ಅಲ್ಲ. ಮುಂದಿನ ದಿನಗಳಲ್ಲಿ ಈಗ ಇದು ಬೈ ಎಲೆಕ್ಷನ್ ಇದೆ. ಅವರು ಏನು ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ಇದ್ರ ಪರಿಣಾಮ ನಮ್ಮ ಬಾಗಲಕೋಟೆಗೂ ಹೋಗುತ್ತೆ, ದಾವಣಗೆರೆ ದಕ್ಷಿಣಕ್ಕೂ ಹೋಗುತ್ತೆ. ಜನ ನೋಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಬಂದು ನಮ್ಮ ನಾಯಕರಿಗೆ ಇವರು ಇವತ್ತು ಮಾತಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಜನ ಗಮನಿಸ್ತಾ ಇದ್ದಾರೆ. ನಾವು ಮುಸ್ಲಿಂ ಸಮಾಜ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದೆ ಕಾಂಗ್ರೆಸ್ಸಿಗೆ. ಇದು ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ಒಂದು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷನಾಗಿ, ಕೆಪಿಸಿಸಿ ಉಪಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಗ್ಬಿಟ್ಟಿದೆ. ನಾವು ಬಿಜೆಪಿ ವಿರೋಧ ಎಲೆಕ್ಷನ್ ಮಾಡೋದು. ಆ ಸ್ಟ್ಯಾಂಡ್ ಏನಾಗಿದೆ ಅಂತ ಹೇಳಿದ್ರೆ ಈಗ ನಮಗೆ ಬಹಳ ಹಗುರವಾಗಿ ತಗೊಳ್ತಾ ಇದ್ದಾರೆ.
ಇದೇ ನಮ್ದು ವೀಕ್ನೆಸ್. ಈಗ ಇದು ದೂರಂತೂ ನಾವು ಹೈಕಮಾಂಡ್ಗೂ ಕೊಡ್ತೀವಿ, KPCCಗೂ ಕೊಡ್ತೀವಿ. ಈ ತರ ಮಾತಾಡಿರೋದು ಅವರು ನಮ್ಮ ಮಾಸ್ ಲೀಡರ್. ಅವರಿಗೆ ಒಂದು ಈಗ ಜಿಲ್ಲಾ ಈ ದಾವಣಗೆರೆ ದಕ್ಷಿಣ ಇದಕ್ಕೆ ಉಸ್ತುವಾರಿನೂ ಹಾಕಿದ್ದಾರೆ ಅವರಿಗೆ, ಜಮೀರ್ ಅಹಮದ್ ಖಾನ್ ಅವರಿಗೆ. ನಮ್ಮ ಸಮಾಜದ ಪರವಾಗಿ ಅವರು ನಮ್ಮ ಸಮಾಜಕ್ಕೆ ಕೊಡಿ ಅಂತ ಕೇಳಿದ್ದಾರೆ. ಅವ್ರೇನು ತಪ್ಪು ಕೇಳಿಲ್ಲ. ಅದಕ್ಕೆ ಅವರು ಈಗ ಏಕವಚನದಲ್ಲಿ ಮಾತಾಡೋದು ತಪ್ಪು. ನಾವು ಟಿಕೆಟ್ ಯಾರು ತಗೊಳ್ಳಿ, ಮುಸ್ಲಿಂ ಸಮಾಜಕ್ಕೆ ಕೇಳ್ತಾ ಇದೀವಿ, ಮುಸ್ಲಿಂ ಸಮಾಜಕ್ಕೆ ಕೊಳ್ಳಿ, ಇಲ್ಲ ಅವ್ರ ಮಂತ್ಯಾನಕ್ಕೆ ಕೊಳ್ಳಿ. ನಾವು ಮೊದಲಿಂದಾನು ಹೇಳ್ತಾ ಇದೀವಿ, ನಾವು ಪಕ್ಷ ನಿಷ್ಠೆ ಸಮಾಜ, ನಾವು ವ್ಯಕ್ತಿ ನಿಷ್ಠೆ ಸಮಾಜ ಅಲ್ಲ ಅಂತ ನಾನು ಪದೇ ಪದೇ ಹೇಳಿದ್ದೀನಿ. ಸುಳ್ಳು ಹೇಳೋದು ಸರ್, ವಿಡಿಯೋ ಇದೆ ಅಂತ ಹೇಳ್ತಾರೆ. ನಾವು ತೋರಿಸಿದ್ದಾರೆ ಅವ್ರಿಗೆ ಯಾರು ಹೋಗಿ. ಈಗ ಇರ್ತಾರಲ್ಲ ಬಹಳಷ್ಟು ಜನ, ಈಗ ಲೀಡರ್ ಅಂತ ಹೇಳಿದ್ಮೇಲೆ ಎಲ್ಲವೂ ಹೇಳ್ತಾರೆ, ಎಲ್ಲ ಸ್ಪಷ್ಟೀಕರಣ ಕೊಡೋದಿಲ್ಲ. ಇದ್ದಿದ್ ಮಾತಂಗೆ ಹೇಳಿರ್ತಾರೆ. ಈಗ ಹೇಳಿದ್ರು ಏನೈತಿ, ಈಗ ಹಕ್ಕು ಕೇಳ್ತಾ ಇದೀವಿ ಅಷ್ಟೇ. ನಾವು ನಮ್ಗೇನು ಹೇಳಿದ ತಕ್ಷಣ ಏನು ಕೊಟ್ಟಿಲ್ಲ, ಅವ್ರೇನು ಬಿಟ್ಟು ಕೊಟ್ಟಿಲ್ಲ, ನಮ್ಗೇನು ಇಲ್ಲ. ಅದು ಇಲ್ಲಿದ್ರು ಈ ಸಲ ನಾವು ಯಜಮಾನ್ರು ಇರೋ ತನಕ ನಾವು ಕೇಳಬಾರ್ದು ಅಂತ ಡಿಸೈಡ್ ಮಾಡಿದ್ವಿ. ಯಜಮಾನ್ರು ತೀರ್ಕೊಂಡ ಮೇಲೆ ನಾವು ಕೇಳ್ತಾ ಇದೀವಿ ನಮ್ಮ ಹಕ್ಕು. ಇದು ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು, KPCCಗೆ ಬಿಟ್ಟಿದ್ದು, ಪಕ್ಷದ ವಿಚಾರ. ಅದು ಪಕ್ಷ ನಿರ್ಧಾರ ಯಾರಿಗೆ ಮಾಡ್ತೈತೆ ಅವ್ರಿಗೆ ನಾವು ಭದ್ರವಾಗಿ ಕೆಲಸ ಮಾಡ್ತೀವಿ. ಏನ್ ಸರ್ ನಾನು ಹೇಳ್ತಿರೋದು, ನಾವು ಪಕ್ಷಕ್ಕೆ, ನಮ್ಮ ಪಕ್ಷದ ಹೈಕಮಾಂಡ್ ಯಾರಿಗೆ ನಿರ್ಧಾರ ಮಾಡ್ತೈತಿ. ನಾವು ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮ್ಗೆ. ಜಬ್ಬಾರ್ ಸಾಹೇಬರು ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದ ನಮ್ಮ ಸಂಸತ್ ಸದಸ್ಯರು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಇಲ್ಲಿ ಗೆದ್ದು ಹೋಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈ ಕ್ಷೇತ್ರದಲ್ಲಿ ಅವರು ಪ್ರಚಾರಕ್ಕೆ ಬಂದಿಲ್ಲ. ಆದರೂ ಕೂಡ ನಾವು ಕೆಲಸ ಮಾಡಿ ಇಡೀ ಜಿಲ್ಲೆಯ ಮುತ್ತೊಲ್ಲಿಗಳಿಗೆ ಸೇರಿಸಿ, ಇದೇ ತಾಜ್ ಪ್ಯಾಲೇಸ್ ಅಲ್ಲಿ 2,000 ಜನಕ್ಕೆ ಸೇರಿಸಿ ಜಬ್ಬಾರ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಪ್ರಚಾರ ಮಾಡಿದ್ವಿ. ಜಬ್ಬಾರ್ ಸಾಹೇಬರು ಪಕ್ಷದ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಮಲ್ಲಿಕಾರ್ಜುನ್ ಅವ್ರಿಗೂ ಜಬ್ಬಾರ್ ಸಾಹೇಬ್ರಿಗೂ ವೈಯಕ್ತಿಕ ಏನಿದೆ ಅವ್ರಿಗೆ ಕೇಳಬೇಕು, ಅವರಿಬ್ಬರಿಗೆ. ಪಕ್ಷದ ಯಾರು ನಾವು ನಮ್ಮದ ಪಕ್ಷ ಸಿಪಾಯಿಗಳು ಇದ್ದಾರೆ, ನಮ್ದು ಸ್ಟ್ಯಾಂಡ್ ಒಂದೇ. ಪಕ್ಷ ಯಾರಿಗೆ ಕೊಟ್ಟರು ನಾವು ಮಾಡ್ತೀವಿ, ಬಟ್ ನಮ್ಮ ಹಕ್ಕು ಕೇಳ್ತಾ ಇದೀವಿ ನಾವು. ಆ ಬೇರೆ ಬೇರೆ ಅಭಿಪ್ರಾಯಗಳು, ಅವರು ಸಮಾಜದವ್ರು ಬೇರೆ, ಎಲ್ಲರೂ ಏನು ಸಮಾಜದವ್ರು ಏನು ಪೂರ್ತಿ ಕಾಂಗ್ರೆಸ್ನಾಗೆ ಇಲ್ಲ. ಜಬ್ಬಾರ್ ಸಾಹೇಬ್ರು 45 ವರ್ಷ ಕೆಲಸನೂ ಮಾಡಿದ್ದಾರೆ ಪಕ್ಷಕ್ಕೆ. ಅವ್ರಿಗೇನು ಇದು ಕೊಟ್ಟು ಮಾಡಿಲ್ಲ. ಆ 45 ವರ್ಷ ಶ್ರಮ ಪಟ್ಟಿದ್ದಕ್ಕೆ ಅವ್ರ ಎಬಿಲಿಟಿ ಮೇಲೆ, ಅವ್ರ ಲಾಯಲಿಟಿ ಮೇಲೆ, ಅವ್ರ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ನಿಷ್ಠೆ ಮೇಲೆ ಅವ್ರಿಗೆ 3 ಬಾರಿ ಒನ್ ಟೈಮ್ ಒಂದು 15 ದಿವಸ 20 ದಿವಸ ಕೊಟ್ಟಿದ್ರು. 2 ಬಾರಿ ಪೂರ್ಣ ಅವಧಿಯಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ದಾರೆ. ಅದು ಜಬ್ಬಾರ್ ಸಾಹೇಬರಿಗೆ ಕೇಳಬೇಕು, ನಮ್ಮ ಮಲ್ಲಣ್ಣರಿಗೆ ಕೇಳಬೇಕು. ಅದು ವೈಯಕ್ತಿಕ, ಅದು ಅವ್ರದ್ದು ವಿಚಾರ. ಅದರಲ್ಲಿ ಅವರು ದೊಡ್ಡವರು ಇದ್ದಾರೆ ಇಬ್ರು, ಅವ್ರ ಮಧ್ಯೆ ನಾವು ಹೇಳಕ್ ತಯಾರಿಲ್ಲ. ಯಾಕಂದ್ರೆ ಹೇಳಿದ್ರೆ ಅವ್ರು ಯಾವತ್ತೂ ಪಕ್ಷ ವಿರೋಧ ಕೆಲಸ ಜಬ್ಬಾರ್ ಸಾಹೇಬರು ಮಾಡಿಲ್ಲ, ನಾವು ಮಾಡಿಲ್ಲ ಯಾರು. ನಮ್ಮ ರಕ್ತದಲ್ಲೇ ಇಲ್ಲ ಅದು ಮಾಡೋದು. ಅವ್ರದೇ ಆದಂತ ಒಂದು ಬಣ ಇದೆ, ಅವ್ರಿಗೆ ಅಷ್ಟೇ ಮಾಡ್ಕೊಂತಾರ. ಅವರು ಬೇರೆಯವ್ರಿಗೆ ಯಾರಿಗೂ ಸ್ಪಂದಿಸಿಲ್ಲ. ಮತ್ತೆ ಈಗ ಯಾರ ಜೊತೆಗೆ ಇದ್ದಾರೆ ಅವ್ರು ಮಾಡ್ತಾರೆ. ಈಗ ಬೇರೆಯವ್ರು ಅವ್ರ ಜೊತೆಗಿದ್ದವರು ಟಿಕೆಟ್ ಕೇಳಿದ್ದಾರೆ, ಅವ್ರ ಜೊತೆಗಿಲ್ದರು ಟಿಕೆಟ್ ಕೇಳಿದ್ದಾರೆ. ಹೌದು ಹೌದು ಹೌದು, ಅದೇ ವಾದ ಇರೋದು ನಮ್ದು. ನಾವು ಪಾರ್ಲಿಮೆಂಟಿಗೂ ಕೆಲಸ ಮಾಡಿದೀವಿ. 5 ಕ್ಷೇತ್ರದಲ್ಲಿ 6 ಕ್ಷೇತ್ರ ಇದಾವೆ. 6 ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದೀವಿ. ಈಗ ಹರಿಹರನಲ್ಲಿ 50,000 ಓಟ್ ಇದೆ, ಚನ್ನಗಿರಿನಲ್ಲಿ 50,000 ಓಟ್ ಇದೆ, ದಾವಣಗೆರೆ ದಕ್ಷಿಣದಲ್ಲಿ 85,000 ಓಟ್ ಇದೆ, ಉತ್ತರದಲ್ಲಿ 40,000 ಓಟ್ ಇದೆ. ನಾವು ಏನು, ನಮಗೆ ಒಂದು ಅವಕಾಶ ಈ ಕ್ಷೇತ್ರದಲ್ಲಿ ಇದೆ, ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆ ಕೇಳಿದ ತಪ್ಪಿಗೆ ಇಷ್ಟು ಈ ವಿಕೋಪಕ್ಕೆ ಬಂದಿರೋದು, ಅವರು ಇದು ತೋರಿಸ್ತಿರೋದು ಅದು ಅಷ್ಟು ಸರಿಯಲ್ಲ. ಅದು ಮಲ್ಲಿಕಾರ್ಜುನ್ ಸಾಹೇಬರು ಮಾತಾಡ್ತಿರೋದು ಇಲ್ಲ. ಇದು ಈಗಿನೂ ನಾವು ನೋಡಿದ ವಿಡಿಯೋ ಸಾಯಂಕಾಲ, ನಾನು ಸಾಯಂಕಾಲ ಜಮೀರ್ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ನೋಡಿದ್ಮೇಲೆ ನಾನು ಮಾತಾಡೋಣ ಅಂತೇಳಿ ತಮಗೆಲ್ಲ ಮಾತಾಡ್ತೀನಿ.
ಥ್ಯಾಂಕ್ ಯು ಸರ್.